ನಮಸ್ತೆ. 16/6/2025 ಸೋಮವಾರ, ಕೃಷ್ಣ ಪಕ್ಷ, ಅಂದರೆ ಕರಗುವ ಚಂದ್ರ. ಏಕೆಂತಂದರೆ ಹುಣ್ಣಿಮೆ ಆದ ಮೇಲೆ ಕರಗುವ ಚಂದ್ರ ಇರುತ್ತದೆ ಅಮಾವಾಸ್ಯೆಯವರೆಗೂ. ಇವತ್ತಿನ ದಿನದಲ್ಲಿ ಪಂಚಮಿ ಅನ್ನುವ 5ನೇ ತಿಥಿ ಇದೆ. ಮಧ್ಯಾಹ್ನ 3:31:47 ಆಮೇಲೆ ಬರುವಂಥದ್ದು ಷಷ್ಠಿ. ಪಂಚಮಿ ಇರುವವರೆಗೂ ಖಂಡಿತವಾಗಿ ಶುಭವಿದೆ. ಇವತ್ತಿನ ನಕ್ಷತ್ರ ಧನಿಷ್ಠ ನಕ್ಷತ್ರ. ರಾತ್ರಿ 1:13:25 ಇದೆ. ಧನಿಷ್ಠ ನಕ್ಷತ್ರ ಶುಭ ಕಾರ್ಯಗಳು, ಮುಹೂರ್ತ ಕಾರ್ಯಗಳಿಗೆ ಮಾಡುವಂಥ ನಕ್ಷತ್ರವಲ್ಲ. ಆದರೂ ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದು. ರಾತ್ರಿ ಆ ಸಮಯದ ನಂತರ ಬರೋದು ಶತಭಿಷ ನಕ್ಷತ್ರ. ಅಮೃತ ಲಾಭವನ್ನು ಕೊಡುತ್ತದೆ. ಹಂಗಾಗಿ ಈ ದಿನ ಶುಭವಲ್ಲ, ಎಷ್ಟ ಮುಹೂರ್ತ ಕಾರ್ಯಗಳಕ್ಕಲ್ಲ, ಆದರೂ ಒಳ್ಳೆಯ ಕಾರ್ಯಗಳಿಗೆ ಖಂಡಿತವಾಗಿ ದೋಷವಲ್ಲ. ಇವತ್ತಿನ ದಿನದಲ್ಲಿ ಮತ್ತಷ್ಟು ವಿಶೇಷಗಳು. ಮಿಥುನ ರಾಶಿಯವರಿಗೆ ಇವತ್ತು ಚಂದ್ರಾಷ್ಟಮ, ಸ್ವಲ್ಪ ಗಮನ. ಇದು ಬೆಳಗ್ಗೆ 5:54 ಮಧ್ಯಾಹ್ನ 1:10 ಆ ನಂತರ ಕಟಕ ರಾಶಿಯವರಿಗೆ ಚಂದ್ರಾಷ್ಟಮ ಉಂಟು. ಈ ರೀತಿಯಾಗಿರೋದರಿಂದ ಈ ಎರಡು ರಾಶಿಯವರು ಗಮನ ಕೊಡಿ. ಇವತ್ತಿನ ಸೂರ್ಯೋದಯ 5:54, ಸೂರ್ಯ ಅಸ್ತಮಾನ ಸಂಜೆ 6:47. ಪಂಚಮಿ ಆದ ಮೇಲೆ ಷಷ್ಠಿ ಬರುತ್ತದೆ ಅಂತಂತೀವಿ, ಅರೆ ಅದು ಮಧ್ಯಾಹ್ನದ ನಂತರ. ಹಂಗಾಗಿ ಸಾಯಂಕಾಲ ಕುಜಗ್ರಹ ಶಾಂತಿ, ಸುಬ್ರಹ್ಮಣ್ಯ ಸ್ವಾಮಿ ಇದೆಲ್ಲ ಮಾಡಬಹುದು. ಈ ರೀತಿ ಮೇಂಟೈನ್ ಮಾಡಿಕೊಳ್ಳಿ. ಇವತ್ತು ಬಂದಿರುವಂಥ ಧನಿಷ್ಠ ಮತ್ತು ಶತಭಿಷ ಎರಡು ನಕ್ಷತ್ರವು ರಾಕ್ಷಸಗಣ ನಕ್ಷತ್ರನೇ. ಅದರಲ್ಲೂ ಇವತ್ತಿನ ದಿನಕ್ಕೆ ಒಂದೇ ರಾಶಿ, ಅಂದರೆ ಏಕರಾಶಿ ಮಕರ ರಾಶಿ. ಅಂದರೆ ಇದು ಬರೀ ಮಧ್ಯಾಹ್ನ 1:10 ಮಕರ, ಆಮೇಲೆ ಕುಂಭ ಸ್ಟಾರ್ಟ್ ಆಗುತ್ತದೆ. ಹಾಗಾಗಿ ಮಕರಕ್ಕೂ ಕುಂಭಕ್ಕೂ ಏನು ವ್ಯತ್ಯಾಸ ಅಂತಂದರೆ, ಧನಿಷ್ಠ ನಕ್ಷತ್ರದ 1 ಮತ್ತು 2ನೇ ಪಾದಗಳವರೆಗೂ ಅದು ಒಂದು ರಾಶಿಯಲ್ಲಿರುತ್ತದೆ. 3, 4 ಕುಂಭ ರಾಶಿಗೆ ಬರುತ್ತದೆ. ಅದರಿಂದಾಗಿ ಧನಿಷ್ಠ ನಕ್ಷತ್ರದ 1ನೇ ಪಾದ ಬೆಳಗ್ಗೆ 5:54 7:05 1ನೇ ಪಾದ, 7:05 ಮೇಲೆ ಮಧ್ಯಾಹ್ನ 1:10 ಧನಿಷ್ಠ ನಕ್ಷತ್ರ 2ನೇ ಪಾದ. ಇಷ್ಟಕ್ಕೆ ಮಕರ ರಾಶಿ ಮುಗಿಯುತ್ತದೆ. ಮಧ್ಯಾಹ್ನ 1:10 ಸಂಜೆ 7:12 ಧನಿಷ್ಠ ನಕ್ಷತ್ರ 3ನೇ ಪಾದ, ಇದು ಕುಂಭರಾಶಿ. ಅದೇ ಥರ ಆನಂತರ ರಾತ್ರಿ 1:13 ಧನಿಷ್ಠ ನಕ್ಷತ್ರ 4ನೇ ಪಾದ ಕುಂಭರಾಶಿ. ಇಷ್ಟಕ್ಕೆ ಧನಿಷ್ಠ ನಕ್ಷತ್ರವೇ ಮುಗಿತದೆ. ಇಲ್ಲಿಂದ ಅಂದರೆ ರಾತ್ರಿ 1:13 ಶತಭಿಷ ನಕ್ಷತ್ರ ಪ್ರಾರಂಭವಾಗುತ್ತದೆ. ಇದು 1ನೇ ಪಾದ. ಇದು ನಾಳೆಯವರೆಗೂ ಈ ಶತಭಿಷ ನಕ್ಷತ್ರವಿದೆ. ನಾಳೆ ಹಂಗೆ ಅಂತಂದರೆ 17ನೇ ತಾರೀಕು. ಹಂಗಾಗಿ 17ನೇ ತಾರೀಕು ಶತಭಿಷ ನಕ್ಷತ್ರ ರಾತ್ರಿ 1:01:30 ಇದೆ. ಆದರೆ ಮಂಗಳವಾರ ಮರಣ ಯೋಗ ಇರೋದರಿಂದ ಎಚ್ಚರ. 17ನೇ ತಾರೀಕು ಮಂಗಳವಾರ ಅಷ್ಟೊಂದು ಶುಭ ದಿನವಲ್ಲ, ಅಶುಭ ದಿನ. ನೋಡ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಬೇಕಾಗ್ತದೆ. ಮತ್ತು ಇವತ್ತಿನ ವಿಷಯಕ್ಕೆ ಬರೋಣ. ಅಂದರೆ 16ನೇ ತಾರೀಕು ಈ ದಿನ ಹೇಗಿದೆ ಅಂತ ಮತ್ತಷ್ಟು ವಿಷಯಗಳಿಗೆ ಹೋಗೋಣ. ಎಂದಿನಂತೆ ಕಾಮನಾಗಿ ನೋಡಬೇಕು ಅಂತಂದರೆ ಕೆಲವು ಯೋಗಗಳನ್ನ ನೋಡ್ತೀವಿ. ಅಂದರೆ ಏನೇನು ಅಂತಂದರೆ ಅಮೃತ, ಸಿದ್ಧಿ ಮತ್ತು ಕೆಲವು ಹೋರೆಗಳು, ಶುಭ ಹೋರೆಗಳು ಅಂತ ಹೇಳುವ ಗುರು ಶುಕ್ರ ಹೋರೆಗಳು, ಈ ರೀತಿಯೆಲ್ಲ ಕೆಲವು ವಿಷಯಗಳನ್ನ ನೋಡ್ತೀವಿ. ಆದರೂ ಆ ಯೋಗಗಳು ಇದ್ದರೂ ಕೂಡ ಅದರಲ್ಲಿ ಏನಾದರೂ ಅಶುಭ ಸಮಯಗಳು ಬಂದರೆ ಆ ಸಮಯದಲ್ಲಿ ಶುಭ ಕಾರ್ಯನ ಪ್ರಾರಂಭ ಮಾಡೋದನ್ನು ಸ್ಟಾರ್ಟ್ ಮಾಡಬಾರ್ದು. ಅಂತಂದರೆ ಆ ಸಮಯ ಬಿಟ್ಟು ಶುಭ ಸಮಯಗಳು ಇರುವ ಸಮಯದಲ್ಲಿ ಮಾತ್ರನೇ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಅದಕ್ಕಾದ ಸಮಯಗಳು ಹಂಗೆ ಅಂತಂದ ನೋಡೋಣ ಸ್ವಲ್ಪ. ಇವತ್ತು ಶುಭ ಸಮಯಗಳು ಅಂತ ನಾವು ವಿಂಗಡಿಸಿ ನೋಡಿರೋದ್ರಲ್ಲಿ 5:54 7:28, 9:09 10:42, ಮಧ್ಯಾಹ್ನ 12:22 ಮೇಲೆ 12:44, ಮತ್ತು ಮಧ್ಯಾಹ್ನ 1:40 3:19, ಸಂಜೆ 4:14 6:34, ರಾತ್ರಿ 8:45 ರಾತ್ರಿ 12:19, ಅದೇ ಥರ ರಾತ್ರಿ 1:46 ಬೆಳಗಿನ ಜಾವವರೆಗೂ, ಅಂತಂದರೆ ಸೂರ್ಯನು ಉದಯ ಆಗುವವರೆಗೂ ಶುಭ ಸಮಯ ಅಂತಿದೆ. ಇದರಲ್ಲಿ ಕೆಲವು ಕಾರ್ಯಗಳನ್ನ ಮಾಡ್ಬೋದು. ಅದರಲ್ಲೂ ಶುಭ ಸಮಯ ಅಂತಂದರೆ ಏನೇನಿರುತ್ತೆ ಅಂತ ನೋಡೋಣ.
ನಾವು ಹೇಳುವ ಈ ವಿಷಯನ ಜ್ಞಾಪಕ ಇಟ್ಕೊಳ್ಳಿ, ಮತ್ತೆ ರನ್ ಮಾಡಿ ಕೇಳಿಸ್ಕೊಳ್ಳಿ. ಈಗ ಉದಾಹರಣೆ ನೋಡೋಣ. ಒಂದು ಒಳ್ಳೆಯ ಟೈಮ್ ಅಂತ ಕೊಟ್ಟಿರ್ತೀವಿ. ಅಮೃತ ಗಳಿಗೆ ಇದೆ 5:54ರಿಂದ 7:30. ಹಂಗಾಗಿ ಇದನ್ನು ಶುಭ ಸಮಯ ಅಂತ ಅಂತೀವಿ. ಅದರಿಂದಾಗಿ ಈ ಸಮಯದಲ್ಲಿ ಮಾಡುವಂಥ ಕಾರ್ಯಗಳು ಶುಭವಾಗಿರುತ್ತದೆ, ಅಮೃತವನ್ನು ಕೊಡುತ್ತದೆ. ಆದ್ದರಿಂದಾಗಿ ಇದನ್ನು ಶುಭ ಸಮಯ ಲಿಸ್ಟಿಗೆ ನಾವು ಹಾಕೋಬೋದು. ಯಾಕೆಂತಂದರೆ ಅಮೃತ ಅಂದರೆ ಸಾಮಾನ್ಯವಾಗಿ ಸಿಗುವಂಥ ಸಮಯವಲ್ಲ. ಅದರಲ್ಲೂ ಶುಭವಾಗಿದ್ದರೆ ಅಂದರೆ ಬೇರೆ ಏನೂ ಅಡ್ಡಿ ಇಲ್ಲದೆ ಹೋದರೆ ಇನ್ನಷ್ಟು ಶುಭ ಸಮಯ ಅಂತ. ಆದ್ದರಿಂದಾಗಿ ಇದು ಶುಭ ಸಮಯ. ಅಂದರೆ ಸುಮಾರು 7:28ವರೆಗೆ ಇದೆ, ಹೆಚ್ಚು ಕಮ್ಮಿ 7:15ವರೆಗೂ ಅಂತ ಇಟ್ಕೋಬೋದು. ಆದರೂ ಯಾವಾಗಲೂ ನಾವು ಕೊಡುವ ಟೈಮಲ್ಲಿ ಒಂದು 10 ನಿಮಿಷ ಇನ್ನೂ ಲೇಟಾಗಿ 10 ನಿಮಿಷ ಬೇಗ ಮುಗಿಸ್ಬೇಕು. ಇದರಲ್ಲಿ ವಿಶೇಷವಾಗಿ ನೋಡುವಂಥ ಇನ್ನೂ ಕೆಲವು ವಿಷಯಗಳಿರುತ್ತದೆ. ಅದು ಏನು ಅಂತ ನೋಡೋಣ. ಇನ್ನೂ ಹೇಳಬೇಕು ಅಂದರೆ ಕುಜಹೊರೆನ ಅಷ್ಟು ಯಾರು ದೊಡ್ಡದಾಗಿ ತಗೊಳ್ಳೋದಿಲ್ಲ. ಎಲ್ಲರೂ ನೋಡುವಂಥದ್ದು ಗುರುಹೊರೆ, ಶುಕ್ರಹೊರೆ ಅಂತ. ಈ ಗುರುಹೊರೆ ಶುಕ್ರವನ್ನು ನಾವು ಪರಿಪಾಲಿಸ್ಬೋದಾ ಹಂಗೆ ಅಂತಂದರೆ, ಕುಜನು ಭೂಮಿ ಸಂಬಂಧಪಡುವ ಕಾರ್ಯಗಳಲ್ಲಿ ಆವತ್ತಿನ ದಿನ ಅಂದರೆ ಇವತ್ತು ಅಂತ ಇಟ್ಕೊಳ್ಳೋಣ, ಇವತ್ತು ಒಳ್ಳೆಯ ಸ್ಥಾನದಲ್ಲಿದ್ದರೆ ಮಕರ ರಾಶಿ, ಮೇಷರಾಶಿ, ವೃಶ್ಚಿಕ ರಾಶಿಯಲ್ಲಿದ್ದರೆ ಶುಭವನ್ನು ಕೊಡುತ್ತದೆ. ಅಂಥ ಸಮಯಗಳಲ್ಲಿ ಕುಜನಿಗೆ ಮಾಡುವಂಥ ಪೂಜೆ, ಶಾಂತಿ ಅಥವಾ ಭೂಮಿ ಸಂಬಂಧಪಡುವ ಕಾರ್ಯಗಳು ಸಕ್ಸಸ್ಸನ್ನು ಉಂಟು ಮಾಡುತ್ತದೆ. ಅದೇ ಥರ ಇದರಲ್ಲಿ ನಾವು ನೋಡುವಂಥ ಇನ್ನೊಂದು ಸಮಯ ಏನು ಅಂತಂದರೆ, ಇದರಲ್ಲೂ ಹೊರೆನೇ ಸೂರ್ಯ ಹೊರೆ ಅಂತ. ಆದರೆ ಸೂರ್ಯ ಹೊರೆ ಬರುವಂಥದ್ದು ಮಧ್ಯಾಹ್ನದ ಸಮಯ ಹೆಚ್ಚು ಕಮ್ಮಿ, ಅಂದರೆ 11:16 ಮುಗೀತದೆ. ಇದು 10:12ರಿಂದ, ಹಾಗಾಗಿ ಬೆಳಗ್ಗೆ ಅಂತ ಇಟ್ಕೋಬೋದು. ಈ ಸಮಯದಲ್ಲಿ 10:12ರಿಂದ 10:42ವರೆಗೂ ಆಫೀಸ್ ಕಾರ್ಯಗಳು, ಅದು ಸಂಬಂಧಪಡುವವ್ರನ್ನ ನೋಡುವಂಥದ್ದು, ಇದೆಲ್ಲ ಶುಭವಾಗಿರುತ್ತದೆ. ಮತ್ತು ನಾವು ನೋಡುವಂಥದ್ದು ಏನು ಅಂತಂದರೆ ಅಭಿಜಿತ್ ಮುಹೂರ್ತ ಬರುತ್ತದೆ. ಈ ಅಭಿಜಿತ್ ಮುಹೂರ್ತ ದಿನವೂ ಇರುತ್ತದೆ. ಕೆಲವು ದಿನಗಳು ಮಾತ್ರ ಅಪರೂಪಕ್ಕೆ ಅಭಿಜಿತ್ ಮುಹೂರ್ತವಿರಲ್ಲ. ಆ ಸಮಯ ಇವತ್ತಿರೋದು 11:55ರಿಂದ 12:46ವರೆಗೂ. ಇದು ಕಾರಣವಾಗಿ ನೋಡಬೇಕು ಅಂತಂದರೆ ಅಭಿಜಿತ್ ಮುಹೂರ್ತದಲ್ಲಿ ದೋಷವೇ ಇಲ್ಲ ಅನ್ನೋದು ದೊಡ್ಡವರು ಕೊಟ್ಟಿರುವಂಥ ವಿಷಯಗಳು. ಆದರೂ ಇದರಲ್ಲಿ ನಾವು ಏನು ತಿಳ್ಕೋಬೇಕು ಅಂತಂದರೆ, ಅದರಲ್ಲೂ ಒಳ್ಳೆಯ ಟೈಮ್ ಸಿಗಿದ್ರೆ ನಮಗೆ ಇನ್ನಷ್ಟು ಚೆನ್ನಾಗಿರುತ್ತದೆ ಅಂತ ನಾವು ಹೇಳಿದ್ವಿ. 12:46ವರೆಗೆ ಇದೆ ಅಂತ. ಖಂಡಿತವಾಗಿ ಈ ಅಭಿಜಿತ್ ಮುಹೂರ್ತದಲ್ಲಿ 11:55ಕ್ಕಿಂತ 12:22 ಮೇಲೆ 12:44ವರೆಗೂ ಶುಭವಾಗಿ ಖಂಡಿತವಾಗಿ ಅನುಕೂಲವನ್ನು ಕೊಡುವ ಅಭಿಜಿತ್ ಮುಹೂರ್ತವಾಗಿದೆ. ಈ ಸಮಯದಲ್ಲಿ ಮಾಡುವಂಥ ಕಾರ್ಯಗಳು, ಹೊಸದಾಗಿ ಒಂದು ಜಾಗಕ್ಕೆ ಹೋಗುವಂಥದ್ದು, ಇದನ್ನು ಖಂಡಿತವಾಗಿ ಅಭಿವೃದ್ಧಿ ಕೊಡುತ್ತದೆ. ಹಂಗಾಗಿ ಯೋಚನೆ ಇಲ್ಲದೆ ಈ ಸಮಯವನ್ನು ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ನಾವು ನೋಡುವಂಥದ್ದು ಏನು ಅಂತಂದರೆ, ಇದರಲ್ಲಿ ಬುಧ ಹೊರೆ ಅಂತ. ಏನು ಮಕ್ಕಳು ಬಿಸ್ನೆಸ್ಗೆ ಪ್ಲ್ಯಾನ್ ಮಾಡುವವರು, ಅಂದರೆ ಕೂತು ಓದುವ ಮಕ್ಕಳಿಗೆ ಇದೆಲ್ಲ ಶುಭ ಸಮಯ ಅಂತ. ಆದ್ದರಿಂದ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಖಂಡಿತವಾಗಿ ಅಭಿವೃದ್ಧಿಯನ್ನು ಕೊಡುತ್ತದೆ. ಈ ರೀತಿಯಾಗಿ ಈ ನಕ್ಷತ್ರದಲ್ಲಿ ಮಾಡುವಂಥ ಕಾರ್ಯಗಳು ಸಕ್ಸಸ್ಸನ್ನು ಕೊಡೋದರಿಂದ ಕೆಲವು ಕಾರ್ಯಗಳನ್ನ ಯೋಚನೆ ಇಲ್ಲದೆ ಈ ಶುಭ ಸಮಯದಲ್ಲಿ ಮಾಡ್ಕೋಬೋದು. ನೆಕ್ಸ್ಟ್ ನಾವು ನೋಡುವಂಥ ಕಾರ್ಯಗಳು ಅಂತಂದರೆ ಶುಭವಾಗಿರುವಂಥ ಸಮಯಗಳಲ್ಲಿ ಗುರು ಹೊರೆ ಶ್ರೇಷ್ಠವಾಗಿರುವಂಥದ್ದು. ಅದೇ ರೀತಿಯಲ್ಲಿ ಶುಕ್ರ ಹೊರೆ ಕೂಡ. ಕೆಲವರು ಶುಕ್ರ ಹೊರೆನ ಲೆಕ್ಕಕ್ಕೆ ತಗೊಳ್ತಾ ಇಲ್ಲ. ಆದರೂ ಶುಕ್ರ ಹೊರೆ ಅನುಕೂಲವನ್ನು ಖಂಡಿತವಾಗಿ ಕೊಡುತ್ತದೆ ಅಂತ ನೀವು ತಿಳ್ಕೋಬೋದು. ಆದರೂ ನಾವು ಇವತ್ತು ನೋಡ್ತೀವಿ, ಇವತ್ತು 2 ರಾಶಿಯವರಿಗೆ ದೋಷ ಇದೆ ಅಂತ. ಅಂದರೆ ಮಿಥುನ ರಾಶಿ ಮತ್ತು ಕರ್ಕಾಟಕ ರಾಶಿಗೆ ದೋಷ ಅಂತ ಹೇಳಿದ್ವಿ. ಅವ್ರಿಗೆ ಮಾತ್ರ ಸ್ವಲ್ಪ ಗಮನ ಕೊಟ್ಕೋಬೇಕು. ಮತ್ತು ಚಂದ್ರ ಹೊರೆ ಬರುವಂಥ ಸಮಯ ಮಧ್ಯಾಹ್ನ 1:25ರಿಂದ 2:29ವರೆಗೆ ಇರುತ್ತದೆ. ಈ ಸಮಯ ಶುಭವಾಗಿರುತ್ತದ ಹಂಗಂತಂದರೆ ಖಂಡಿತವಾಗಿ ಇದರಲ್ಲೂ ಕೂಡ 1:40ನ ಮೇಲೆ ಸುಮಾರು 3:19ವರೆಗೂ ಶುಭವಾಗಿದೆ. ಇದರಲ್ಲಿ ಬರುವ ಚಂದ್ರ ಹೊರೆ ಖಂಡಿತವಾಗಿ ನಾವು ಹೇಳಿರುವ ಸಮಯದಲ್ಲಿ ಅಂದರೆ 1:25 ಮೇಲೆ 2:29ವರೆಗೂ ಶುಭವಾಗಿರೋದ್ರಿಂದ ಇದರಲ್ಲಿ 1:40 ಮೇಲೆ ನಾವು ಅದನ್ನು ಕಾರ್ಯಗಳನ್ನು ಉಪಯೋಗಿಸೋಕ್ಕೆ ಮಾಡೋಕ್ಕೆ ನಾವು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಮತ್ತೊಂದು ರಾಶಿ ಸಮಯ ಅಂತಂದರೆ ವಿಜಯ ಮುಹೂರ್ತ ಅಂತಂತೀವಿ. ಇದು 2:29ನ ಮೇಲೆ ಅಂದರೆ ಹೆಚ್ಚು ಕಮ್ಮಿ 7:15ರಿಂದ ಸ್ಟಾರ್ಟ್ ಆಗುತ್ತದೆ. 3:34ವರೆಗೂ ಒಂದು ಸಮಯವಿದೆ. ಇದು ಶುಭ ಸಮಯ ಅಂತ. ಈ ಸಮಯವನ್ನು ಕೂಡ ನೀವು ಉಪಯೋಗಿಸಬಹುದು. ಆದರೂ ಪರ್ಟಿಕ್ಯುಲರಾಗಿ ನೀವು ತಗೋಬೇಕು ಅಂತಂದರೆ 2:30ರಿಂದ ಮಧ್ಯಾಹ್ನ 3:20ವರೆಗೂ ಈ ಹೊರೆ ಅಂದರೆ ವಿಜಯ ಮುಹೂರ್ತ ಖಂಡಿತವಾಗಿ ಕೆಲಸ ಮಾಡುತ್ತದೆ. ಆದ್ದರಿಂದ ಈ ಸಮಯದಲ್ಲೂ ಕೂಡ ನಿಮಗೂ ಸಮಯ ಇದೆ.
ಅಂದರೆ ಎಷ್ಟು ಅಂತಂದರೆ 2:30ಯಿಂದ ಖಂಡಿತವಾಗಿ 3:30ವರೆಗೂ ಇದು ಉತ್ತಮ ಸಮಯವಾಗಿರೋದರಿಂದ, ಅದರಲ್ಲೂ 3:20 ಒಳಗಡೆ ಮಾಡಿದ್ರೆ ಇನ್ನಷ್ಟು ಚೆನ್ನಾಗಿರುತ್ತದೆ. ಅದರಿಂದ ನಾವು ಹೇಳುವಂಥದ್ದು ಏನು ಅಂತಂದರೆ 3:20ವರೆಗೂ ಅದರಲ್ಲಿ ಈ ವಿಜಯ ಮುಹೂರ್ತವನ್ನು ಉಪಯೋಗಿಸ್ಕೊಳ್ಳಿ. ಮತ್ತು ಬೇರೆ ವಿಷಯಗಳೇನು ಅಂದರೆ ಅಮೃತ ಗಳಿಗೆ ಅಂತಂತೀವಿ. ಈ ಅಮೃತ ಗಳಿಗೆ ಬರುವಂಥದ್ದು 2:43ರಿಂದ 4:40ವರೆಗೂ. ಆದ್ದರಿಂದ ಈ ಸಮಯವು ಶುಭ ಸಮಯ ಅಂತ ತಿಳ್ಕೊಬೋದು. ಅದರಲ್ಲಿ ನಾವು ಹೇಳುವಂತೆ ಈ ಸಮಯದಲ್ಲಿ 2:43ನ ಮೇಲೆ ಅಂದರೆ 2:45 ಅಂತ ನೀವು ಲೆಕ್ಕಕ್ಕೆ ಇಟ್ಕೋಬೋದು. 2:45ರಿಂದ 3:15ವರೆಗೂ ಶುಭವಾಗಿರೋದರಿಂದ ಇದರಲ್ಲಿ ಅಮೃತಗಳಿಗೆಯನ್ನು ಸೆಲೆಕ್ಟ್ ಮಾಡ್ಕೋಬೋದು. ನಾವು ಪ್ರಾರಂಭ ಮಾಡುವ ಸಮಯ ಮಾತ್ರನೇ ಲೆಕ್ಕಕ್ಕೆ, ಮುಗಿಸುವಂಥದ್ದು ಲೆಕ್ಕಕ್ಕೆ ಬರೋಲ್ಲ. ನೆಕ್ಸ್ಟ್ ಒಂದು ಸಮಯವನ್ನು ನೋಡೋಣ. ಇದು ಗುರುಹೊರೆ. ಈ ಗುರುಹೊರೆ ಬರುವಂಥದ್ದು ಮಧ್ಯಾಹ್ನ 3:34ರಿಂದ 4:38ವರೆಗೂ ಈ ಗುರುಹೊರೆ ಇದೆ. ಆದ್ದರಿಂದ ಈ ಸಮಯದಲ್ಲಿ ಬರುವಂಥ ಇಂಥ ಸಮಯವನ್ನು ಖಂಡಿತವಾಗಿ ನೀವು ಉಪಯೋಗಿಸ್ಕೋಬೋದು. ಯಾಕೆಂದರೆ ಗುರುಹೊರೆ ಶುಭ ಕಾರ್ಯಗಳಿಗಾಗಿ, ಕೆಲವು ಸಮಯಗಳಲ್ಲಿ ಅಶುಭ ಸಮಯ ಅಂತ ಅಂದರೂ ಕೂಡ ಗುರುಹೊರೆ ಹೆವಿಯಾಗಿ ದೋಷವಿಲ್ಲದೇ ಇದ್ದರೆ ಅದು ಅಭಿವೃದ್ಧಿಯನ್ನು ಕೊಡುತ್ತದೆ. ಆದ್ದರಿಂದ ಈ ಟೈಮ್ ಉತ್ತಮವಾಗಿರುತ್ತದೆ. ಅಂದರೆ 3:35ರಿಂದ ಸುಮಾರು ಹೆಚ್ಚು ಕಮ್ಮಿ 4:38 ಇರುತ್ತದೆ. ಆದರೂ ಇದರಲ್ಲಿ 3:20ರಿಂದ ಶುಭವಾಗಿರುತ್ತದೆ. ಆದರೂ ನಾವು ಗುರುಹೊರೆಯಲ್ಲಿ ಸ್ಟಾರ್ಟ್ ಮಾಡಬೇಕು. ಹಂಗಾಗಿ 3:35ರಿಂದ ಲೆಕ್ಕಕ್ಕೆ ತಗೊಳ್ಳಿ, ಖಂಡಿತವಾಗಿ ಶುಭವಾಗಿರುತ್ತದೆ. ಮತ್ತಷ್ಟು ನಾವು ನೋಡುವಂಥದ್ದು ಏನು ಅಂತಂದರೆ ಶುಭ ಮುಹೂರ್ತ ಪಂಚಕ ಅಂತ ಒಂದು ವಿಷಯವಿದೆ. ಹಂಗಾಗಿ ಮುಹೂರ್ತಗಳನ್ನೋದು ಮಕ್ಕಳು ಹುಟ್ಟೋದಕ್ಕೆ ಒಂದು ರೀತಿಯಲ್ಲಿ, ಅದೇ ಸಮಯದಲ್ಲಿ ಬಿಸ್ನೆಸ್ಸಲ್ಲಿ ಇರುವವರಿಗೆ ಒಂದು ರೀತಿಯಲ್ಲಿ ಮುಹೂರ್ತ ಕಾರ್ಯಗಳ ಮಾಡುವಂಥದ್ದು. ಮುಹೂರ್ತ ಕಾರ್ಯಗಳು ಅಂತಂದರೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡುವಂಥದ್ದು, ಅದು ಬೇರೆ ರೀತಿಯಾಗಿ ಈ ರೀತಿಯೆಲ್ಲ ಇರೋದರಿಂದ ಅದರಲ್ಲಿ ಹೆಚ್ಚಿನ ಗಮನ ಕೊಡಬೇಕು. ಹಂಗಾಗಿ ನಾವು ಹೇಳಿದ ಸಮಯದಲ್ಲಿ ಶುಭ ಮುಹೂರ್ತ ಸಮಯಗಳಲ್ಲಿ ಸುಮಾರು 4:30ದಿಂದ ಸುಮಾರು 6:35ವರೆಗೂ ಶುಭವಾಗಿದೆ. ಈ ಸಮಯವನ್ನು ಕೂಡ ನೀವು ಉಪಯೋಗಿಸಬಹುದು. ಹಂಗಾಗಿ ಇಷ್ಟೆಲ್ಲ ನಾವು ಡೀಟೇಲಾಗಿ ನೋಡಿದ್ವಿ. ಇವತ್ತು ಗೋಧೂಳಿ ಮುಹೂರ್ತ ಬರುವಂಥದ್ದು ಅಂತಂದರೆ ಗೋಧೂಳಿ ಅನ್ನೋದು ಸಾಯಂಕಾಲದಲ್ಲಿ ವಿಶೇಷವಾಗಿರುತ್ತದೆ. ಆದರೂ ಸಾಯಂಕಾಲ ಮಾತ್ರವಲ್ಲ, ಬೆಳಗ್ಗೆಯೂ ಬರುತ್ತದೆ. ಆದರೂ ಸಾಯಂಕಾಲ ಇನ್ನಷ್ಟು ಚೆನ್ನಾಗಿರುತ್ತೆ ಅಂತ ಗೋಪಾಲನು ಹಸುಗಳನ್ನು ಓಡಿಸ್ಕೊಂಡು ಮನೆಗೆ ಬರುತ್ತಾನೆ ಅಂತ ಭಾವನೆಯಲ್ಲಿ ಇದನ್ನು ಶುಭ ಮುಹೂರ್ತ ಅಂತ, ಅಂದರೆ ಹಸುಗಳು ಬರುವಂಥ ಧೂಳೆ ಅಲ್ಲಿ ಮುಹೂರ್ತ ಅಂತ. ಹಂಗಾಗಿ ಈ ಮುಹೂರ್ತವನ್ನು ಕೂಡ ನಾವು ಉಪಯೋಗಿಸಬಹುದು. ಆದರೂ ಈ ಸಮಯ ದೋಷವಿದ್ದರೂ ಕೂಡ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುತ್ತದೆ, ಹಂಗಾಗಿ ಶುಭವನ್ನು ಕೊಡುತ್ತದೆ ಅಂತ. ಮತ್ತು ಶುಕ್ರ ಹೊರೆಯನ್ನು ನೋಡೋಣ. ಶುಕ್ರ ಹೊರೆ ಅನ್ನೋದು ಬರೋದು ಎಷ್ಟೊತ್ತಿಗೂ ಅಂತಂದರೆ ಶುಕ್ರ ಹೊರೆ ಸಾಯಂಕಾಲ ಬರುತ್ತದೆ. ಅಂದರೆ 6:47ರಿಂದ ಸುಮಾರು 7:43 ಇರುತ್ತದೆ. ಆ ರೀತಿಯಾಗಿ ಈ ಸಮಯವನ್ನು ಕೂಡ ಶುಭ ಕಾರ್ಯಗಳಿಗೆ, ಎಲ್ಲ ಒಳ್ಳೆಯ ಕಾರ್ಯಗಳಿಗೆ ಉಪಯೋಗಿಸಬಹುದು. ಖಂಡಿತವಾಗಿ ಶುಭವನ್ನು ನೀಡುತ್ತದೆ. ಆದರೂ ಈ ದಿನದಲ್ಲಿ ಮೃತ್ಯು ಇರೋದರಿಂದ ಅಶುಭವಾಗಿದೆ. ಶುಕ್ರನ ಧ್ಯಾನ ಮಾಡ್ಬೋದು, ಪೂಜೆ ಮಾಡ್ಬೋದು. ಬೇರೆ ಶುಭ ಕಾರ್ಯಗಳಿಗೆ ಇವತ್ತು ಸಾಯಂಕಾಲ ಬರುವ ಅಂದರೆ 6:45ರಿಂದ ಬರುವ ಈ ಸಮಯವನ್ನು ಖಂಡಿತವಾಗಿಯೂ ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳಿ. ಆದರೆ ಪದೇ ಪದೇ ಹೇಳ್ತೀವಿ, ಶುಕ್ರನ ಧ್ಯಾನ ಮಾಡೋಕ್ಕೆ, ಪೂಜೆ ಮಾಡೋಕ್ಕೆ ಉಪಯೋಗಿಸಬಹುದು. ಒಂದು ಮುಹೂರ್ತ ಕಾರ್ಯಗಳಿಗೆ ಈ ಸಮಯದಲ್ಲಿ ಬೇಡ. ಹೀಗಾಗಿ ನಾವು ಇಷ್ಟು ವಿಷಯಗಳನ್ನ ವಿಂಗಡಿಸಿ ನಿಮಗಾಗಿ ಕೊಟ್ಟಿದ್ದೀವಿ. ಇದನ್ನು ಉಪಯೋಗಿಸಿ ನಿಮ್ಮ ಕಾರ್ಯಗಳಲ್ಲಿ ಜಯ ಪಡೆಯೋಕ್ಕೆ ಅದನ್ನು ಅನುಕೂಲಕರವಾಗಿ ಉಪಯೋಗಿಸ್ಕೊಳ್ಳಿ. ಈಗ 100% ಅಶುಭ ಸಮಯವನ್ನು ನೋಡೋಣ. ಬೆಳಿಗ್ಗೆ 7:30ರಿಂದ 9:07, ರಾಹುಕಾಲ 10:44ರಿಂದ 12:20, ಯಮಕಂಡ ಕಾಲ 12:46ರಿಂದ ಮಧ್ಯಾಹ್ನ 1:38, ದುರ್ಮುಹೂರ್ತ. ಅದು ಹಂಗೆ ಕಂಟಿನ್ಯೂ ಆಗುತ್ತದೆ ಮತ್ತೆ ಒಂದು ಸತಿ. ಅಂದರೆ 3:21ದಿಂದ 4:12 ಇದು ಒಂದು ದುರ್ಮುಹೂರ್ತ. ಸಂಜೆ 6:36ರಿಂದ 8:43 ಮೃತ್ಯು. ಮತ್ತು ರಾತ್ರಿ 12:21ದಿಂದ ರಾತ್ರಿ 1:44 ವಿಷಕಾಲ. ಈ ಸಮಯದಲ್ಲಿ ಎಲ್ಲ ಕಾರ್ಯಗಳನ್ನು ಖಂಡಿತವಾಗಿ ಅವಾಯ್ಡ್ ಮಾಡಬೇಕಾಗ್ತದೆ. ಯಾಕೆಂತಂದರೆ ದೋಷವಿದೆ, ಅದರಿಂದ ಅದು ಬೇಡ ಅನ್ನುವ ಲೆಕ್ಕಕ್ಕೆ. ದೋಷವಿರುವ ಸಮಯಗಳಲ್ಲಿ ನಾವು ಮಾಡಿದರೆ ಆ ಕಾರ್ಯಗಳಲ್ಲಿ ಜಯ ಪಡೆಯೋದು ಕಷ್ಟವಾಗುತ್ತದೆ. ಕೆಲವು ಸಮಯಗಳಲ್ಲಿ ಹಿರಿಯರ ಆಶೀರ್ವಾದ ಮತ್ತು ತಾರಾ ಚಂದ್ರಬಲಗಳು ಇದ್ದರೆ ಒಂದು ವೇಳೆ ಸಕ್ಸಸ್ ಆಗ್ಬೋದು. ಆದರೂ ಅದನ್ನು ಗ್ಯಾರಂಟಿಯಾಗಿ ಕೊಡೋಕ್ಕಾಗಲ್ಲ.
ಕೆಟ್ಟ ಟೈಮಲ್ಲಿ ಪ್ರಾರಂಭ ಮಾಡೋದನ್ನು ನಿಲ್ಲಿಸಿ. ಒಳ್ಳೆಯ ಟೈಮನ್ನು ಖಂಡಿತ ಪ್ರಾರಂಭ ಮಾಡುವಂಥದ್ದನ್ನು ಕೆಟ್ಟ ಟೈಮಲ್ಲಿ ನಿಲ್ಲಿಸಬೇಕಾಗಿಲ್ಲ, ಹಂಗೆ ಕಂಟಿನ್ಯೂ ಮಾಡಬಹುದು. ಆದ್ದರಿಂದ ಇವತ್ತಿನ ದಿನದಲ್ಲಿ ನಾವು ಹೇಳುವಂಥದ್ದು ಅನಿಷ್ಟ ನಕ್ಷತ್ರ ಮಕರ ರಾಶಿ ಇರೋದು ಹೆಚ್ಚು ಕಮ್ಮಿ ಮಧ್ಯಾಹ್ನ 1:10ವರೆಗೂ. ಆ ನಂತರ ಧನಿಷ್ಠ ನಕ್ಷತ್ರನೇ, ಆದರೆ ಕುಂಭರಾಶಿ ಬರುತ್ತದೆ. ಆ ರೀತಿ ಇರೋದರಿಂದ ಇದನ್ನು ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡ್ಕೊಳ್ಳಿ. ಇವತ್ತು ಅಶ್ವಿನಿ ನಕ್ಷತ್ರ ಮೇಷರಾಶಿಗೆ ಹೆಂಗಿದೆ ಅಂತ ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಪ್ರತ್ಯೇಕ ತಾರೆ, ಅಂದರೆ ಅನುಕೂಲವಿಲ್ಲದ ದಿನವಿದು. ಅದರಿಂದ ಸ್ವಲ್ಪ ಯೋಚನೆ ಮಾಡಿ ಕಾರ್ಯಗಳು ಮಾಡಬೇಕಾಗ್ತದೆ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಆರೋಗ್ಯ ಉಂಟು, ಅಭಿವೃದ್ಧಿ ಇದೆ, ಇದೆಲ್ಲ ಅನುಕೂಲಕರವಾಗಿದೆ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ, ವಿಪತ್ತು ಅಂದರೆ ಏಟು ಗಾಯಗಳಾಗುತ್ತದೆ. ಸ್ವಲ್ಪ ಗಮನ ಕೊಡಬೇಕು, ಹೆಚ್ಚಿನ ಖರ್ಚುಗಳು ಬೇಡ. ಯೋಚನೆ ಮಾಡಿದರೆ ಖಂಡಿತವಾಗಿ ಗೆಲ್ಲಬಹುದು. ಕೃತಿಕಾ ನಕ್ಷತ್ರ ವೃಷಭ ರಾಶಿ, ಏಟು ಗಾಯಗಳು ವಿಪತ್ತು ಇದೆಲ್ಲ ಉಂಟು. ಕಾರ್ಯಗಳಲ್ಲೂ ಅಡೆತಡೆ ಇದೆ. ದೇವರ ಪ್ರಾರ್ಥನೆ ಖಂಡಿತವಾಗಿ ಅನುಕೂಲ ಕೊಡುತ್ತದೆ. ಮತ್ತು ರೋಹಿಣಿ ನಕ್ಷತ್ರ ವೃಷಭ ರಾಶಿಯವರಿಗೆ ಹೆಂಗಿದೆ ಅಂತ ನೋಡೋಣ. ಸಂಪತ್ತು ಅಂತಂದರೆ ಅನುಕೂಲದ ವಿಷಯ, ಸ್ವಲ್ಪ ಹಣಕಾಸಿನ ವಿಷಯವಾಗಿ ಓಡಾಡುವಂಥದ್ದು, ಇದೆಲ್ಲ ಶುಭವನ್ನು ನೋಡುತ್ತದೆ. ನಂತರ ನೋಡುವಂಥದ್ದು ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಖಂಡಿತವಾಗಿ ಜನ್ಮ ತಾರೆಯಾಗಿರೋದರಿಂದ ನಿಮ್ಮ ನಕ್ಷತ್ರವನ್ನು ಹೇಳಿ ಶಾಂತಿ ಮಾಡಿಕೊಳ್ಳೋದು ಅಥವಾ ಒಂದು ಅರ್ಚನೆ ಮಾಡಿಕೊಳ್ಳುವಂಥದ್ದು ಉತ್ತಮವಾಗಿರುತ್ತದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಇದೂ ಜನ್ಮ ತಾರೆಯೇ. ಆರೋಗ್ಯದಲ್ಲಿ ಗಮನ, ಸ್ವಲ್ಪ ಊಟ ತಿಂಡಿಯಲ್ಲೇ ಮೇಂಟೈನ್ ಮಾಡಬಹುದು. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಖಂಡಿತವಾಗಿ ಹಿರಿಯರಿಂದಲೂ ಹಳೆ ಮಿತ್ರರಿಂದಲೂ ಶುಭವನ್ನು ಕೊಡುತ್ತದೆ, ಅದರಿಂದ ದೋಷ ಕಡಿಮೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಮಿತ್ರಧಾರೆ, ಸ್ವಲ್ಪ ರೋಗ ವೃದ್ಧಿ, ಆದ್ದರಿಂದ ಆರೋಗ್ಯದ ಕಡೆ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಮಿತ್ರಧಾರೆ ಉಂಟು, ಆದರೂ ಸುಖವೂ ಇದೆ. ಎಲ್ಲ ಸೇರಿರೋದರಿಂದ ಶುಭವಾಗಿದೆ ಈ ದಿನ. ನಂತರ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಟೆನ್ಷನ್ ಉಂಟು, ಟೆನ್ಷನ್ ಬಿಟ್ಟುಬಿಡಿ, ಮಿಕ್ಕಿದೆಲ್ಲ ಶುಭವಾಗಿ ಆಗುತ್ತದೆ. ನಂತರ ನೋಡುವಂಥದ್ದು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಅನುಕೂಲವಿದೆ, ಸುಖವೂ ಉಂಟು. ನಂತರ ನೋಡುವಂಥದ್ದು ಮಖ ನಕ್ಷತ್ರ ಸಿಂಹರಾಶಿ, ಖಂಡಿತವಾಗಿ ಪ್ರತ್ಯೇಕ ತಾರೆ, ಅನುಕೂಲವಿಲ್ಲದ ದಿನವಿದು. ಸ್ವಲ್ಪ ಗಮನ ಕೊಟ್ಕೊಂಡ್ರೆ ಎಲ್ಲವಲ್ಲೂ ಗೆಲ್ಲಬಹುದು. ಪುಬ್ಬ ನಕ್ಷತ್ರ ಸಿಂಹರಾಶಿ, ಕ್ಷೇಮ, ಶತ್ರುನಾಶ ಎರಡು ಕೂಡಿ ಬರೋದರಿಂದ ಇದನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಇವತ್ತಿನ ದಿನ ಲಾಭವಾಗಿದೆ. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ, ಏಟು ಗಾಯಗಳು, ಚಿಕ್ಕ ಖರ್ಚುಗಳು, ಇದೆಲ್ಲ ಅವಾಯ್ಡ್ ಮಾಡೋದು ಉತ್ತಮ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ವಿಪತ್ತು ಉಂಟು, ಕಾರ್ಯ ವಿಘ್ನಗಳು ಇದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಸಂಪತ್ತಿದೆ, ಕಾರ್ಯ ವಿಘ್ನಗಳಿದೆ. ಎಡತರ ಇದ್ದರೂ ಕೂಡ ಹಣಕಾಸಿನ ವಿಷಯದಲ್ಲಿ ನಿಮಗೆ ಲಾಭವೇ ಇದೆ. ನಂತರ ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಜನ್ಮತಾರೆ, ಕಾರ್ಯ ವಿಘ್ನಗಳೆಲ್ಲ ಕೂಡಿ ಬರುತ್ತದೆ. ಚಿತ್ತಾ ನಕ್ಷತ್ರ ತುಲಾರಾಶಿಯಲ್ಲಿ ಹುಟ್ಟಿದವರಿಗೆ ಜನ್ಮತಾರೇನೆ, ರೋಗಭಯ ಉಂಟು. ಶನಿದೇವರಿಗೆ ಪೂಜೆ ಮಾಡಿ, ಯಾಕೆಂತಂದರೆ ಸ್ವಲ್ಪ ರೋಗದಿಂದ ಅಂದರೆ ಆರೋಗ್ಯದಲ್ಲಿ ಮೇಂಟೈನ್ ಮಾಡ್ಕೋಬೋದು. ಸ್ವಾತಿ ನಕ್ಷತ್ರ ತುಲಾರಾಶಿ, ಪರಮ ಮಿತ್ರಧಾರೆ, ರೋಗ ಭಯವೆಲ್ಲ ಉಂಟು, ಆದರೂ ಮಿತ್ರರ ಸಹಾಯದಿಂದ ದೋಷಗಳೆಲ್ಲ ದೂರವಾಗುತ್ತದೆ. ವಿಶಾಖ ನಕ್ಷತ್ರ ತುಲಾರಾಶಿ, ಮಿತ್ರಧಾರೆ, ಸ್ವಲ್ಪ ರೋಗ ಭಯವೆಲ್ಲ ಉಂಟು. ನಂತರ ನೋಡುವಂಥದ್ದು ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಮಿತ್ರಧಾರೆ, ದ್ರವ್ಯ ಲಾಭ, ಇದೆಲ್ಲ ಖಂಡಿತವಾಗಿ ಇದೆ, ಆದ್ದರಿಂದ ಶುಭ ದಿನವಾಗಿದೆ ನಿಮಗೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಟೆನ್ಷನ್ ಉಂಟು, ಟೆನ್ಷನ್ ಬಿಡುಬಿಡಿ. ಲಾಭ ಎಂದಿನಂತೆ ಬರುವ ದಿನವೂ ಬರುವ ಲಾಭಕ್ಕೇನು ತೊಂದರೆಗಳಿಲ್ಲ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಅನುಕೂಲ, ಲಾಭವೂ ಕೂಡಿ ಬರುವ ದಿನವಿದು. ಮೂಲ ನಕ್ಷತ್ರ ಧನುಸು ರಾಶಿ, ಪ್ರತ್ಯೇಕ ತಾರೆ, ಧನಹಾನಿ ಎರಡೂ ಉಂಟಾಗುತ್ತದೆ, ಆದ್ದರಿಂದ ಹೆಚ್ಚಾಗಿ ಗಮನ ಕೊಟ್ಕೊಂಡ್ರೆ ಎಲ್ಲದರಲ್ಲೂ ಜಯ ಉಂಟು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಆರೋಗ್ಯ ಇದೆ, ಆದರೆ ಧನಹಾನಿ ಅಂತ ಬರೋದರಿಂದ ಹಣಕಾಸಿನ ವಿಷಯದಲ್ಲಿ ಮೇಂಟೈನ್ ಮಾಡಿದ್ರೆ ಸರಿ ಹೋಗುತ್ತದೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ವಿಪತ್ತಿದೆ, ಧನಹಾನಿಯೂ ಉಂಟು, ಎಚ್ಚರ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ವಿಪತ್ತು ಉಂಟು, ಆರೋಗ್ಯವೂ ಅನುಕೂಲಕರವಾಗಿದೆ. ಶ್ರವಣ ನಕ್ಷತ್ರ ಮಕರ ರಾಶಿ, ಸಂಪತ್ತಿದೆ, ಶರೀರ ಸುಖವಿದೆ, ಶುಭಕರವಾಗಿದೆ ಈ ದಿನ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಖಂಡಿತವಾಗಿ ಜನ್ಮತಾರೆ, ಆರೋಗ್ಯವೂ ಇದೆ, ಆದರೂ ಒಂದು ಅರ್ಚನೆ ಮಾಡಿಕೊಳ್ಳೋದು ಉತ್ತಮ. ಕುಜಗ್ರಹವನ್ನು ಪೂಜಿಸೋದು ಉತ್ತಮ, ಆದ್ದರಿಂದ ಶುಭವಾಗಿ ಆಗುತ್ತದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಜನ್ಮತಾರೆ ಇದು. ಯಾರಿಗಾದ್ರೂ ಚಿಕ್ಕದಾಗಿ ಸಹಾಯ ಮಾಡಿ, ಭಿಕ್ಷಾ ಆಗ್ಬೋದು, ಅದು ಕೂಡ ಸಹಾಯವೇ. ನಂತರ ನೋಡುವಂಥ ಶತಭಿಷ ನಕ್ಷತ್ರ ಕುಂಭರಾಶಿ, ಖಂಡಿತವಾಗಿ ಶುಭವಾಗಿದೆ, ಆದ್ದರಿಂದ ಹೆಚ್ಚಿನ ದೋಷಗಳಿಲ್ಲ. ಇದನ್ನು ಸರಿಯಾದ ರೀತಿಯಲ್ಲಿ ನೀವು ಉಪಯೋಗಿಸ್ಕೊಳ್ಳಿ.
ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಖಂಡಿತವಾಗಿ ಮಿತ್ರಧಾರೆ. ಸ್ವಲ್ಪ ಚಿಕ್ಕ ಚಿಕ್ಕ ವ್ಯಯಗಳಿರುತ್ತದೆ ಅಷ್ಟೇ, ದೊಡ್ಡದಾಗಿ ದೋಷಗಳು ಏನೂ ಇಲ್ಲ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಮಿತ್ರಧಾರೆ, ಇಷ್ಟಾರ್ಥ ಸಿದ್ಧಿ, ಶುಭಕರವಾಗಿದೆ ಈ ದಿನ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಟೆನ್ಷನ್ ಇದೆ, ಆದರೂ ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟಾಗುತ್ತದೆ. ಆದ್ದರಿಂದ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳುವಂಥದ್ದು ಬೇಕಾಗಿಲ್ಲ, ಟೆನ್ಷನ್ ಮಾಡೋದು ಬೇಕಾಗಿಲ್ಲ. ರೇವತಿ ನಕ್ಷತ್ರ ಮೀನರಾಶಿ, ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬಂದಿರುವಂಥ ಶುಭ ದಿನವಿದು. ಸರಿಯಾಗಿ ಉಪಯೋಗಿಸ್ಕೊಳ್ಳಿ, ಎಲ್ಲದರಲ್ಲೂ ಗೆಲ್ಲಬಹುದು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.